ಈಸಿಯಾಗಿ ಪುಷ್ನ ಮಾಡ್ಬೋದು. ಅದೇ ರೀತಿ ಯಾವುದೇ ಇಂಜುರೀಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ರಿಸ್ಟ್ ರ್ಯಾಪ್ ಅಥವಾ ಪುಷ್ ರ್ಯಾಪ್ಸ್ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಜಾಯಿಂಟ್ ಸ್ಟೆಬಿಲಿಟಿ ಸಿಗುತ್ತೆ. ಅಂದರೆ ಈ ರಿಸ್ಟ್ ಜಾಯಿಂಟ್ಗೆ ಸ್ಟೆಬಿಲಿಟಿ ಸಿಗುತ್ತೆ. ಸೇಫಾಗಿ ನೀವು ವೆಯ್ಟ್ನ ಲಿಫ್ಟ್ ಮಾಡ್ಬೋದು. ಅಂದರೆ ಪುಷ್ ಮಾಡುವಾಗ ನಾವು ಯೂಸ್ ಮಾಡ್ತೀವಿ ಇದನ್ನು ಜಾಸ್ತಿ. ಅಂದರೆ ಬೆಂಚ್ ಪ್ರೆಸ್ ಮಾಡುವಾಗ ಅಥವಾ ಶೋಲ್ಡರ್ ಪ್ರೆಸ್ ಮಾಡುವಾಗ ಅಥವಾ ಡಿಪ್ಸ್ ಮಾಡುವಾಗ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದು ಯೂಸ್ ಮಾಡಬೇಕಾದ್ರೆ ನೀವು ಈ ಜಾಯಿಂಟ್ ಮೇಲೆ ಹಾಕಬೇಕು. ಇದರ ಹಿಂಗೆ ಇಟ್ಕೊಂಡ್ಬಿಟ್ಟು ಈ ಲೂಪ್ನ ಈ ತಂಬಿಗೆ ಹಾಕ್ಕೊಂಡು ಈ ನೋಡಿ ಈ ಜಾಯಿಂಟ್ ಇದೆಯಲ್ಲ, ಫಸ್ಟ್ ಈ ಜಾಯಿಂಟಿಂದ ಹಾಕ್ಕೊಳ್ತಾ ಬನ್ನಿ. ಮೇಲೆಯಿಂದ ಈ ಥರ ಕ್ರಾಸಾಗಿ ಹಾಕಿ, ಒಂದು ಕೆಳಗಡೆಯಿಂದ ಈ ಥರ ಮೇಲೆ. ಸೊ ನಿಮ್ಮ ಈ ರಿಸ್ಟ್ ಜಾಯಿಂಟ್ ಇದೆಯಲ್ಲ, ಇದು ಕವರ್ ಆಗಬೇಕು ನಿಮಗೆ. ಇಲ್ಲಿಂದ ಕೆಳಗಡೆ ಹಾಕ್ಬಿಡಿ. ಈ ವಾಚ್ ಹಾಕ್ತೀವಲ್ಲ, ವಾಚ್ ಥರ ಈ ರಿಸ್ಟಿಂದ ಇಲ್ಲಿಗೆ ಹಾಕ್ತಾರೆ ತುಂಬ ಜನ. ಇಲ್ಲಿಗೆ ಹಾಕ್ಬಿಡಿ. ಇಲ್ಲಿಗೆ ಹಾಕೋದ್ರಿಂದ ಯೂಸ್ ಇಲ್ಲ. ಸೊ ನೀವು ಇದನ್ನು ಈ ಜಾಯಿಂಟ್ ಕವರ್ ಆಗೋ ಥರ ಹಾಕಿದ್ರೆ ನಿಮ್ಮ ರಿಸ್ಟ್ ಇದೆಯಲ್ಲ, ರಿಸ್ಟ್ ಸ್ಟ್ರೈಟ್ ಆಗಿರುತ್ತೆ, ಈ ಫೋರ್ ಆರ್ಮ್ಗೆ ಸ್ಟ್ರೈಟ್ ಆಗಿರುತ್ತೆ. ಸೊ ನೀವು ವೆಯ್ಟ್ನ ಪುಷ್ ಮಾಡಬೇಕಾದ್ರೆ ಯಾವುದೇ ರೀತಿ ಬೆಂಡ್ ಆಗೋದಿಲ್ಲ, ಜಾಸ್ತಿ ಸ್ಟೆಬಿಲಿಟಿ ಸಿಗುತ್ತೆ. ಜಾಸ್ತಿ ವೆಯ್ಟ್ನ ಈಸಿಯಾಗಿ ಪುಷ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಟೈಮ್ ನೀವು ರಿಸ್ಟ್ ರ್ಯಾಪ್ನ ಯೂಸ್ ಮಾಡಬೇಕಾದ್ರೆ ಈ ಜಾಯಿಂಟಿಗೆ ಯೂಸ್ ಮಾಡಿ. ಈ ಜಾಯಿಂಟಿಂದ ಕೆಳಗಡೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಜನ ಇದನ್ನು ಜಾಯಿಂಟ್ಗಿಂತ ಕೆಳಗಡೆ ಹಾಕ್ತೀರಾ. ಈ ಮಿಸ್ಟೇಕ್ನ ಅವಾಯ್ಡ್ ಮಾಡಿ. ನೀವು ಈಸಿಯಾಗಿ ಪುಷ್ನ ಮಾಡ್ಬೋದು. ಅದೇ ರೀತಿ ಯಾವುದೇ ಇಂಜುರೀಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಕನ್ನಡದಲ್ಲಿ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.